ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಅಚ್ಚರಿ ಅನಿಸೋ ರೀತಿಯಾಗಿ ಇವತ್ತು ಅಷ್ಟು ಕೂಡ ಗ್ರೀನ್ ಆಗೋಯ್ತು. ನಿನ್ನೆ ಯಾವ್ಯಾವುದು ರೆಡ್ ಇತ್ತು ಅದು, ಆದರೆ ನಿನ್ನೆ ಏನು ಫಾಲ್ ಬಂದಿತ್ತೋ ಅದನ್ನು ಕಂಪ್ಲೀಟಾಗಿ ರಿಕವರ್ ಆಗಿಲ್ಲ. ಓವರಾಲ್ ಆಸ್ ಎನ್ ಇಂಡೆಕ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಆದರೂ ಕೂಡ ಫಾಲೋ ತುಂಬ ಜೋರಾಗಿತ್ತಲ್ವ, ಹಾಗಾಗಿ ಆ ಗ್ಯಾಪ್ನ ಫಿಲ್ ಮಾಡುವಂಥ ಪ್ರಯತ್ನ ಮಾಡಿದೆ ನಿಫ್ಟಿ. ಕಾರಣ ಇದಕ್ಕೆ ನೋಡಿ, ಹಿಂದೆ ಎಲ್ಲ ಒಂದು ಕಾಲದಲ್ಲಿ, ಈಗ ಹಿಂದೆ ಮಾರ್ಕೆಟಲ್ಲಿ ಯಾವಾಗ ಕರೆಕ್ಷನ್ ಆದಾಗ ಮತ್ತೊಂದಾದಾಗ ಈ ಲೆವೆಲಿಗೆ ನ್ಯೂಸ್ ಅವೈಲೇಬಲ್ ಇರ್ತಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಎಸ್ಪೆಷಲಿ ನೆನ್ನೆ US ಮಾರ್ಕೆಟಿಂದು ರಮೇಶ್ ಸರ್ ಅದನ್ನ ತುಂಬ ಚೆನ್ನಾಗಿ ಪೋಸ್ಟ್ ಕೂಡ ಮಾಡಿದರು. ನಿನ್ನೆ US ಮಾರ್ಕೆಟ್ ಓಪನ್ ಆಗೋಷ್ಟೊತ್ತಿಗೆ ಒಂದು ಗಾಳಿ ಸುದ್ದಿ ಬಂತು. ಗಾಳಿ ಸುದ್ದಿ ಏನು ಅಂತಂದರೆ, ಈಗೇನು ಒಂದು ಟ್ಯಾರಿಫ್ ಅಂತ ಹಾಕ್ತಾ ಇದ್ದಾರಲ್ಲ, ಇದನ್ನ 90 ದಿನಗಳ ಕಾಲ ಪಾಸ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಟ್ರಂಪು ಅಂತ. ಇದೇ ಕಾರಣಕ್ಕೆ ಒಂದೇ ಸಲ ಪಂಪ್ ಆಯಿತು. $2.5 ಟ್ರಿಲಿಯನ್ ಅಷ್ಟು ದುಡ್ಡು ಮೇಲ್ಗಡೆ ಬಂದ್ಬಿಡ್ತು, ಪಂಪ್ ಆಗ್ಬಿಟ್ಟು $2.5-3 ಟ್ರಿಲಿಯನ್ ಅಷ್ಟು ದುಡ್ಡು ಮೇಲ್ಗಡೆ ಬಂದ್ಬಿಡ್ತು. ಆಮೇಲೆ ವೈಟ್ ಹೌಸಿಂದ ಕನ್ಫರ್ಮೇಷನ್ ಬರುತ್ತೆ 1 ಅವರ್ ಆದಮೇಲೆ, ಇಲ್ಲ ಇದೆಲ್ಲ ಬರೀ ಗಾಳಿ ಸುದ್ದಿ, ಆ ಥರ ಏನೂ ನಂಬಕ್ಕೆ ಹೋಗ್ಬಿಡಿ ಅಂತ. ಮತ್ತೆ ವಾಪಸ್ಸು ಕೆಳಗಡೆ ಬೀಳ್ತಾ ಹೋಯಿತು, ಸ್ಪೆಕ್ಯುಲೇಷನ್ ಅಂತ ಮಾತ್ರಕ್ಕೆ. ಸೊ ಈ ಟ್ರಿಲಿಯನ್ ಗಟ್ಟಲೆ ದುಡ್ಡು 1 ಅವರಲ್ಲಿ ಮೇಲೆ ಕೆಳಗೆ ಆಗ್ತಾ ಇರುವಂಥ ಸ್ಥಿತಿ. ಅದಾದಮೇಲೆ ಬಂತು ನ್ಯೂಸ್ ಏನಂತ, ಟ್ರಂಪ್ ಅವ್ರ ಕಡೆಯಿಂದ ಏನಂತ ಬಂತು, ಚೈನಾ ಏನಾದರೂ 34% ನಮ್ಮ ಮೇಲೆ ಪ್ರತಿಕಾರದ ಟ್ಯಾರಿಫ್ ಅಂತ 10ನೇ ತಾರೀಕಿಂದ ಇಂಪ್ಲಿಮೆಂಟ್ ಮಾಡಿದ್ದೇ ಆದರೆ ಹೆಚ್ಚುವರಿಯಾಗಿ 50% ಟ್ಯಾರಿಫ್ನ ಕೊಡಬೇಕಾಗುತ್ತೆ ಚೈನಾದವರು, ವಾಪಸ್ ಹಾಕ್ತೀವಿ ಅಂತ ಅದೊಂದು ಥ್ರೆಟನ್ನು ಮಾಡಿದ್ದಾರೆ ಚೈನಾಗೆ. ಸೊ ಅದು ನಿಜ ಅಂತಲೇ ಬಂದಿದೆ ಸುದ್ದಿ, ಸದ್ಯಕ್ಕೆ ಅದು ಉಳ್ಕೊಂಡಿದೆ. ಆದರೆ ಯಾಕೆ ಇವತ್ತೊಂದು ಪಾಸಿಟಿವಿಟಿ ಬರ್ತು, ಅಥವಾ US ಫ್ಯೂಚರ್ಸಲ್ಲಿ ಮಾರ್ಕೆಟ್ ಮುಗಿದ ಮೇಲೂ ಅಲ್ಲಿ ಒಂದು ಪಾಸಿಟಿವಿಟಿ ಡೆವಲಪ್ ಆಯಿತು ಅಂತಂದರೆ, ಕಂಟ್ರಿ ವೈಸು ಯಾರಾದರೂ ಕಮ್ಮಿ ಮಾಡೋಕ್ಕೆ ಅಂತ, ಈಗ ಇಂಡಿಯಾ ಆಗಿರ್ಬೋದು, ವಿಯೆಟ್ನಾಂ ಆಗಿರ್ಬೋದು, ಯಾವ ದೇಶಗಳು ಕಮ್ಮಿ ಮಾಡ್ತೀವಿ US ಮೇಲೆ ಪ್ರಾಡಕ್ಟ್ಸ್ ಹಾಕಿರೋಂಥ ಟ್ಯಾರಿಫ್ನ ಅಂತ ಹೇಳಿದವಲ್ಲ, ಅಂಥ ಕಂಟ್ರಿಗಳಿಗೆ ಕೂತ್ಕೊಂಡು ಮಾತಾಡಿಕೊಂಡು ನಾವು ಕಮ್ಮಿ ಮಾಡ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಬಂದಿದೆ US ಗೌರ್ಮೆಂಟಿಂದ. ಜೊತೆಗೆ ಇಂಪೋರ್ಟ್ಗಳನ್ನು ಯಾರು ಜಾಸ್ತಿ ಮಾಡ್ಕೊತಾರೆ US ಪ್ರಾಡಕ್ಟ್ಗಳನ್ನು, ಅವರಿಗೂ ಕೂಡ ನಾವು ಒಂದು ಕಾಂಪಿಟೇಟಿವ್ ಆಗಿ ಒಂದು ಒಳ್ಳೆ ರೀತಿಯಲ್ಲಿ ಮಾಡೋಣ ಅಂತ ಅಷ್ಟಾರು ಹೇಳಿದಾರಲ್ಲ ಅನ್ನೋ ಕಾರಣದಿಂದಾಗಿ ಸುಮಾರು ರೀತಿಯಾಗಿ ಇವತ್ತು ಪಾಸಿಟಿವಿಟಿ ಬಂತು, ಎಸ್ಪೆಷಲಿ ಇಂಡಿಯನ್ ಮಾರ್ಕೆಟಲ್ಲಿ. ಬಿಕಾಸ್ ಯಾಕೆಂದರೆ ಇಂಡಿಯಾ ಮಾರ್ಕೆಟ್ ಮೊದಲಿಂದನೂ ನಾವು ಒಂದಿಷ್ಟು ಟ್ಯಾರಿಫ್ನ ಕಮ್ಮಿ ಮಾಡ್ತೀವಿ US ಪ್ರಾಡಕ್ಟ್ಸ್ ಮೇಲೆ ಅಂತ ಹೇಳ್ತಿದ್ದರಿಂದ. ಸೊ ಇವತ್ತು ಜಿಯೋ ಫೈನಾನ್ಸು 5% ಅಪ್ ಬಂದಿದೆ. ಕಾರಣ ನಿಮಗೆ ನಾಳೆ ಗೊತ್ತಿದೆ, 2 ಇಂಪಾರ್ಟೆಂಟ್ ಮೀಟಿಂಗ್. ನಾಳೆ RBIದು ಇಲ್ಲಿ ಮೀಟು, ಈ ವರ್ಷದಲ್ಲಿ ಇನ್ನೂ 1-2 ಸಲ ಬರ್ತಾರೆ ಅವರು. ಜೊತೆಗೆ US ಅಲ್ಲಿ ಸಂಜೆ ನಾಳೆ ಫೆಡ್ ಇವೆಂಟ್ 2 ಇದೆ. ಸೊ ಫೆಡ್ಡು ನನ್ನ ಪ್ರಕಾರ ಇನ್ಫ್ಲೇಷನ್ನ ಕಮ್ಮಿ ಮಾಡೋದು, ಅಂದರೆ ಇನ್ಫ್ಲೇಷನ್ ಕಮ್ಮಿ ಆಗಿದೆ ಅಂತ ಅಂದ್ಕೊಂಡು ಅವರು ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡೋದು, ಇದು ನನಗೆ ಗೊತ್ತಿಲ್ಲ. ಯಾಕೆಂತಂದರೆ ಈ ಸಂದರ್ಭದಲ್ಲಿ ಅವ್ರು ಹಾಗೆ ಇಡ್ತಾರೆ ಅಂತ ಅನಿಸುತ್ತೆ. ಯಾಕಂದರೆ ಒಂದು 2-3 ಸಲ ಆಲ್ರೆಡಿ ಕಮ್ಮಿ ಮಾಡಿಬಿಟ್ಟಿದ್ದಾರೆ ಅವರು. ಬಟ್ ಇಂಡಿಯಾದಲ್ಲಿ ನಾಳೆ ಖಂಡಿತ ಎಕ್ಸ್ಪೆಕ್ಟೇಷನ್ ಇದೆ, ಒಂದು 25 ಬೇಸಿಸ್ ಪಾಯಿಂಟ್ಸ್ನ ಕಮ್ಮಿ ಮಾಡ್ತಾರಾ ಅಂತ. ಯಾಕಂದರೆ ಒಂದೇ ಸಲ ಕಮ್ಮಿ ಮಾಡಿರೋದು ನನ್ನ ಪ್ರಕಾರ ಈ ವರ್ಷ. ಸೊ ಇನ್ನೊಂದು ಸಲ ಕಮ್ಮಿ ಮಾಡ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಸೊ ಜೊತೆಗೆ ಲಿಕ್ವಿಡಿಟಿ ಪುಷ್ ಮಾಡೋದಕ್ಕೆ ಈಗ ಓಪನ್ ಮಾರ್ಕೆಟಿಂದ 80,000 ಕೋಟಿ ಬೈ ಮಾಡ್ತೀವಿ ಅಂತ ಹೇಳಿದಾರಲ್ಲ, ಅದರಲ್ಲಿ ಸರಿಸುಮಾರು 20,000 ಕೋಟಿ ಬೈ ಮಾಡೋದು RBI ಕಡೆಯಿಂದ ಏಪ್ರಿಲಲ್ಲೇ ಬರುತ್ತೆ ಅನ್ನೋ ಸುದ್ದಿ ಬಂದಿದೆ. ಈ ಕಾರಣದಿಂದಾಗಿ ಎಸ್ಪೆಷಲಿ NBFC ಸೆಕ್ಟರು, ಜಿಯೋ ಫೈನಾನ್ಸ್ ಇತ್ತೀಚೆಗೆ ಆಡ್ ಆದಂಥ ನಿಫ್ಟಿ 50 ಕಂಪನಿ ಆಗಿರ್ಬೋದು, ಶ್ರೀರಾಮ್ ಫೈನಾನ್ಸ್ ಆಗಿರ್ಬೋದು, ಇದೆಲ್ಲ 4-5% ಅಪ್ ಬಂದಿರೋದು ಮೂಲಕ ಇವತ್ತಿನ ಟಾಪ್ ಗೇನರ್ ಆಗಿತ್ತು. ಬಾಕಿಯಂತೆ ಎಲ್ಲ ಸೆಕ್ಟರಲ್ಲೂ ಕೂಡ ಇವತ್ತು ಪಾಸಿಟಿವಿಟಿ ಅನ್ನೋದು ಬಂದಿದೆ. ಆದರೆ ಪವರ್ ಗ್ರಿಡ್ಡಲ್ಲಿ 0.16% ಕರೆಕ್ಷನ್ ಆಗಿರೋದ್ರ ಮೂಲಕ ಅದೇ ಇವತ್ತಿನ ಟಾಪ್ ಲೂಸರ್ ಅಂತ ಹೇಳ್ತಾ ಹೋಗ್ಬೋದು. ಹಾಗಾದರೆ ನಿಫ್ಟಿ ನೆಕ್ಸ್ಟ್ 15ನಲ್ಲಿ ಹೇಗಿತ್ತು ಅಂತ ನೋಡ್ತಾ ಬರೋದಾದರೆ, ಇದರಲ್ಲೂ ಕೂಡ ಸುಮಾರು ಪಾಸಿಟಿವಿಟಿ ಆಗಿ ಬಂದಿದೆ. ನೀವು ನೋಡ್ತಾ ಹೋಗೋದಾದರೆ ಚೋಳಮಂಡಲಂ ಫೈನಾನ್ಸು 5% ಅಪ್ ಬಂದಿರೋದ್ರ ಮೂಲಕ ಬಹುಶಃ ಅದೇ ಇವತ್ತಿನ ಟಾಪ್ ಗೇನರ್ ಆಗಿದೆ ನಿಫ್ಟಿ ನೆಕ್ಸ್ಟ್ 15ನಲ್ಲಿ. ಸೀಮೆನ್ಸಲ್ಲಿ 1.74% ಕರೆಕ್ಷನ್ ಬಂದಿತ್ತು. ರಿಸಲ್ಟ್ಸು ಏನೋ ಒಂದು ಬರ್ತಿರ್ಬೋದು, ಆ ಖಂಡಿತನಾಗಿ ಅದು ಕರೆಕ್ಷನ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ. ಸೊ ನಿಫ್ಟಿ ಇವತ್ತೊಂದು 300 ಪಾಯಿಂಟ್ಗಳನ್ನ ಒಳ್ಳೆ ಡ್ಯಾನ್ಸ್ ಮಾಡ್ತಾ ಇತ್ತು ನಿಫ್ಟಿ. ಇಲ್ಲಿ ನೋಡ್ತಾ ಬರೋದಾದರೆ ನೋಡಿ, ಓಪನಿಂಗ್ ಫಸ್ಟ್ ಆಫ್ ಆಲ್ ಗ್ಯಾಪ್ ಅಪ್ ಓಪನಿಂಗ್ ಆಯಿತು. 22,500 600 ರೆಸಿಸ್ಟೆನ್ಸ್ ಅಂತ ನಿನ್ನೆ ವಿಡಿಯೋದಲ್ಲೂ ಕೂಡ ಮಾತಾಡಿದ್ವಿ. ಸೊ ಅದೇ ಲೆವೆಲ್ ಹತ್ತರಲ್ಲಿ ಓಪನ್ ಆಯಿತು. ಒಂದು ಇಮಿಡಿಯೇಟ್ ಆಗಿ ಸೆಲ್ಲಿಂಗ್ ಬಂತು. ಸೆಲ್ಲಿಂಗ್ ಬಂದರೆ ಎಲ್ಲಿ ಬಂತು, ನಿನ್ನೆ ಏನು ಕ್ಲೋಸಿಂಗ್ ಆಗಿತ್ತು ಆ ಕ್ಲೋಸಿಂಗ್ ಲೆವೆಲ್ ಹತ್ರ ಬಂದ್ಬಿಟ್ಟು ಅಲ್ಲಿಂದ ತಿರ್ಗಾ ಸಪೋರ್ಟ್ ತೊಗೊಂಡು ವಾಪಸ್ಸು ತುಂಬ ಶಾರ್ಪಾಗಿ ಬೌನ್ಸ್ ಬಂತು. 22,700 ತನಕ ಬೌನ್ಸ್ ಬಂತು. ಈ ಟೈಮಲ್ಲಿ ಪಿ ಸೆಲ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನೋಡೋದಾದರೆ, ಅಂದರೆ ಪಿ ಬೈ ಮಾಡೋಕ್ಕೆ ಅಂತ ನೀವು ತೊಗೊಳೋದಂತ ನೋಡೋಣ ಅಂದರೆ 190-180 ರೂಪಾಯಿನ ನಡೀತಾ ಇತ್ತು. ನಾಳೆ ಎಕ್ಸ್ಪೈರಿ ಇರುವಂಥದ್ದು. ನೀವು ಅಡ್ಡ ಮನಿಗೆ ನೀವು 190 ರೂಪಾಯಿ 200 ರೂಪಾಯಿ ಕೊಡ್ತಾ ಇದ್ದೀರಾ ಅಂತಂದರೆ ಅದು ಟ್ರೇಡು ಕೂತ್ಕೊಳ್ಳೋದಿಲ್ಲ. ಬಟ್ ಅಲ್ಲಿ ಏನಾದ್ರು ತೊಗೊಂಡಿದ್ರು ಅಂದ್ರೂ ಕೂಡ ಇಲ್ಲಿ ಕರೆಕ್ಷನ್ ಆಯ್ತಲ್ಲ, 280-300 ರೂಪಾಯಿ ತನಕ ಹೋಯ್ತು. 100 ಪಾಯಿಂಟ್ಸ್ ಮೇಲ್ಗಡೆ ಹೋಯ್ತು, ಅದು ಬೇರೆ ವಿಚಾರ. ಬಟ್ ಏನು ಗ್ಯಾರಂಟಿ ಅಲ್ವಾ, ಮಾರ್ಕೆಟ್ ಅಂದರೆ ಇಲ್ಲೇ ಉಳಿದ್ಬಿಟ್ಟಿತ್ತು ಅಂತಂದರೆ ನೋಡಿ, ವಿಕ್ಸು ಜಾಸ್ತಿ ಇರೋದ್ರಿಂದ ಪ್ರೀಮಿಯಂ ಜಾಸ್ತಿ ಆಗಿದೆ. ಬಟ್ ರಿಸ್ಟ್ ರಿವಾರ್ಡ್ ಕೂರೋದಿಲ್ಲ. ಅಷ್ಟೊಂದು ಮೇಲ್ಗಡೆ ತೊಗೊಂಡಿದ್ದೀರಾ ಅಂದರೆ ನೀವು ಇಲ್ಲಿ 190-200 ರೂಪಾಯಿ ಕೊಡೋಕ್ಕೆ ರೆಡಿ ಇದ್ದೀರಾ 22,700 ಅಂದರೆ ಆ್ಯಕ್ಚುಯಲ್ ಥಿಯರಿ ಪ್ರಕಾರ ಆಯಿತು, ಒಂದೇ ಸಲ ಜೋರಾಗಿ ಬಿತ್ತು ಕೆಳಗಡೆ ಬಂತು, ಅಥವಾ ಇನ್ನೂ ವಿಕ್ಸ್ ಇತ್ತು ಇವತ್ತು, ಆ ಥರ ಆಯಿತು, ಓಕೆ. ಅಕಸ್ಮಾತ್ ವಿಕ್ಸು ಡ್ರಾಪ್ ಆಗಿ ಹೋಗಿತ್ತು ಅಂದರೆ, ಅಥವಾ ಇದೇ ಝೋನಲ್ಲಿ ಮಾರ್ಕೆಟ್ ಉಳ್ಕೊಂಡ್ಬಿಟ್ಟಿತ್ತು ಅಂತಂದರೆ ಫುಲ್ ಹೆಂಗೆ ಕರಗುತ್ತೆ ಅಂದರೆ ಐಸ್ ಕರಗ್ದಂಗೆ ಕರಗುತ್ತೆ. ಯಾಕೆ, ನೀವು 200 ರೂಪಾಯಿ ಕೊಡ್ತಾ ಇದ್ದೀರಾ ಅಂತಂದರೆ ಏನು, ನೀವು ಪಿ ಯಾರಾದ್ರು ಪ್ಯೂರ್ ಆಪ್ಷನ್ ಬಯರ್ಸಿದ್ದೀರಾ ಅಂತಂದರೆ ನೀವು ಪಿಗೆ ಏನು ಕೊಡಿಸ್ತಿರಲ್ಲ, ಏನು ಬೆಲೆ ಕೊಡ್ತಿರಲ್ಲ ಬೈ ಮಾಡೋದಕ್ಕೆ, ಅದನ್ನ ಏನು ಮಾಡಬೇಕು, ನೀವೇನು ಸ್ಟ್ರೈಕ್ ತೊಗೊಳ್ತಿರೋ ಅದರಿಂದ ಕಳಿಬೇಕು. ಅದರಿಂದ ಕಳೆದಾಗ ಏನು ಬರುತ್ತೋ ಆ ವ್ಯಾಲ್ಯೂ ನಿಮ್ಮ ಬ್ರೇಕ್ ಇವನ್ ಲೆವೆಲ್ ಆಗಿರುತ್ತಲ್ವ. ಅಂದರೆ 22,700ಕ್ಕೆ ನೀವು 200 ರೂಪಾಯಿ ಕೊಟ್ಬಿಟ್ಟು ಯಾವುದೋ ಒಂದು ಪಿನ ಬೈ ಮಾಡ್ತಾ ಇದ್ದೀರಾ ಅಂತಂದರೆ 22,500ಕ್ಕಿಂತ ಕೆಳಗಡೆ ಹೋದರೆ ಲಾಭ ಎಕ್ಸ್ಪೈರಿ ಮುಗಿಯೋಷ್ಟೊತ್ತಿಗೆ. 22,500 ಮೇಲ್ಗಡೆ ಎಲ್ಲೇ ಮುಗಿದ್ರೂ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಅದು 200 ರೂಪಾಯಿ ಉಳಿಯೋದಿಲ್ಲ ಅಲ್ವಾ. ಸೊ ಕಮ್ಮಿನೇ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಲಾಸ್ ಏನೇ ಅದು. ಸೊ ಹಾಗಾಗಿ
ಹಾಗಾಗಿ ಬ್ರೇಕ್ ಇವನ್ ಲೆವೆಲ್ 22,500 ಲೆವೆಲ್ ಇರುತ್ತೆ. ಹಾಗಾಗಿ ಅಷ್ಟೊಂದು ಫಾಲ್ ಬರುತ್ತಾ ಅಂತ ನೀವು ನೋಡಿಕೊಂಡು ಮಾಡಬೇಕು. ಅಂದರೆ 200 ಪಾಯಿಂಟ್ಗಳು ಫಾಲು ಬರೋಕ್ಕೆ ಸಾಧ್ಯತೆ ಇದೆಯಾ ಏನು ಕತೆ ಅಂತ. ಸೊ ಅಡ್ಡ ಮನೆಗೆ ಯೂಶಲಿ ಅಷ್ಟು ಇರೋದಿಲ್ಲ, ಬಟ್ ಇವತ್ತು ವಿಕ್ಸ್ ಜಾಸ್ತಿ ಇರೋದ್ರಿಂದ ಆ ರೀತಿ ಇತ್ತು. ಬಟ್ ಯಾರಾದರೂ ತೊಗೊಂಡಿದ್ರು ಕೂಡ ನಿಮಗೆ ಅಲ್ಲಿ ಎಕ್ಸಿಟ್ ಮಾಡೋಕ್ಕೆ ಇವತ್ತು ಅವಕಾಶನ ಕೊಟ್ಟಿತ್ತು, ಬಿಕಾಸ್ ವಿಕ್ಸ್ ಹೈ ಇರೋದ್ರಿಂದ. ಸೊ ಮಾರ್ಕೆಟ್ ಏನು ಮಾಡಿದೆ, ಬೆಳಗ್ಗೆ ಓಪನಿಂಗ್ ಎಲ್ಲಾಗಿತ್ತು ಅದೇ ಲೆವೆಲ್ ಬಂದು 22,500 ಮೇಲ್ಗಡೆನೇ ಕ್ಲೋಸಿಂಗ್ ಮಾಡಿದೆ ಇವತ್ತು ಕೂಡ. ಅದು ನಾವು ನೋಡಬೇಕಾಗಿರುವಂಥ ಸಂಗತಿ ಇಲ್ಲಿ. ಸೊ ಏನು ಆಗ್ತಾ ಇದೆ ಈಗ ಹಂಗಾದ್ರೆ, ಗ್ಯಾಪ್ ಫಿಲ್ಲಿಂಗ್ ಆಗ್ತಾ ಇದೆ. ನಿನ್ನೆ ಯಾವ ಲೆವೆಲಿಂದ ಬಿದ್ದಿತ್ತೋ ಆ ಲೆವೆಲಲ್ಲಿ 22,500 ಸಪೋರ್ಟ್ ಅಂದ್ವಿ ಆ ಝೋನಿಗೆ ಬಂದು ನಿಂತ್ಕೊಂಡಿದೆ. ಇದ್ರ ಮೇಲ್ಗಡೆ ಹೋದರೆ ಆ್ಯಸ್ ಯೂಶುವಲ್ ಈಗ 22,800 850 ಲೆವೆಲ್ ಇದೆಯಲ್ಲ, ಅದು ನಾಳೆ ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. ಅಕಸ್ಮಾತ್ ಇದೇ ಝೋನಲ್ಲಿ ಓಪನ್ ಆಯಿತು ಮತ್ತೊಂದಾಯಿತು ಅಂದರೆ 22,800 ಅನ್ನೋದು ನಾಳೆ ಟಾರ್ಗೆಟ್ ಆಗ್ಬೋದು. ಹೇಗೆ ನಾಳೆ ನೋಡಿ ಇವೆಂಟ್ ಡೇ ಮತ್ತೆ ಹೇಳ್ತಾ ಇದ್ದೀನಿ, ನಾಳೆ ಎಕ್ಸ್ಪೈರಿ ಜೊತೆಗೆ US ಇಂದು ಮೀಟ್ ಇದೆ. ಇವತ್ತು US ಮಾರ್ಕೆಟ್ ಯಾವ ಥರ ರಿಯಾಕ್ಟ್ ಆಗ್ಬೋದು, ಇನ್ನೇನಾರು ಬೇಕಾದ್ರೂ ನ್ಯೂಸ್ ಬರ್ಬೋದು. ನಾಳೆ RBI ಏನು ಬೇಕಾದ್ರೂ ಇಂಜೆಕ್ಟ್ ಮಾಡೋಕ್ಕೆ ಬರ್ಬೋದು. ಸೊ ಪಾಸಿಟಿವಿಟಿ ಇರುತ್ತೆ, ನೆಗೆಟಿವಿಟಿ ಇರುತ್ತೆ, ವಾಲೆಟೈಲ್ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಮಾರ್ಕೆಟು. ಹಾಗಾಗಿ ತುಂಬ ರಿಸ್ಕ್ ತೊಗೊಳಕ್ಕೆ ಹೋಗ್ಬಿಡಿ. 22,800 ಕೆಳಗಡೆ 21,800 ಈ ಒಂದು 1000 ಪಾಯಿಂಟ್ಸಿಂದ ಆಚೆ ಇದ್ರೇ ಒಳ್ಳೆಯದು. ಯಾಕೆಂದರೆ ಇಲ್ಲಿ ಏನು ಬೇಕಾದ್ರೂ ಜಿಗ್ಜಾಗ್ ರಿಯಾಕ್ಷನ್ಗಳು ಆಗೋಕ್ಕೆ ಸಿಗ್ಬೋದು. ಸೊ ಏನಿದೆ ಅಂತ ನೋಡ್ಕೊಂಬರೋದಾದ್ರೆ ನಾಳೆಗೆ ನೋಡಿ, ನಾಳೆಗೆ 22,500 ಒಂದು ಸಪೋರ್ಟ್ ಬಿಲ್ಡಪ್ ಆದ ಥರ ಕಾಣಿಸ್ತಾ ಇದೆ. 23,000 ರೆಸಿಸ್ಟೆನ್ಸ್ ಬಿಲ್ಡಪ್ ಆಗಿದೆ, ಜೋರಾಗಿ ರೆಸಿಸ್ಟೆನ್ಸ್ ಅಂದರೆ ಸ್ವಲ್ಪ ಮಾರ್ಕೆಟ್ ಪಾಸಿಟಿವಿಟಿನ ಎದುರು ನೋಡ್ತಾ ಇದೆ ಬಿಕಾಸ್ ಆಫ್ RBI ಇವೆಂಟ್ ಇರೋದ್ರಿಂದ, ಜೊತೆಗೆ ಈ ಒಂದು ಬಸ್ ಸ್ಟ್ಯಾಂಡ್ ಲೆವೆಲ್ನ ಇವತ್ತು ರಿಟೈನ್ ಮಾಡ್ಕೊಂಡಿರೋದ್ರಿಂದ. ಬಟ್ ಸ್ಟಿಲ್ ಏನು ಡೋಜಿ ಹಾಗೆ ಇದೆ. ನಿನ್ನೆ ನೋಡಿ ಜೋರಾಗಿ FIಗಳು ಸೆಲ್ಲಿಂಗ್ ಮಾಡಿದ್ದಾರೆ, ಆದರೆ ಅದಕ್ಕಿಂತ ಜೋರಾಗಿ DIಗಳು ಕೂಡ ಬೈ ಮಾಡಿದ್ದಾರೆ. ಸರಿ, ಸುಮಾರು 9,000 ಕೋಟಿ FIಗಳು ಸೆಲ್ಲಿಂಗ್ ಆಗಿದೆ ನಿನ್ನೆ. ಅದಕ್ಕೆ DIಗಳು ಎಷ್ಟು ಮಾಡಿದ್ದಾರೆ ನಿನ್ನೆ ಸರಿಸುಮಾರು ಅವರು ಕೂಡ ಒಂದು 12,000 ಕೋಟಿಯನ್ನು ಬೈ ಮಾಡಿದ್ದಾರೆ ಅಂತ ಡೇಟಾ ಬಂದಿತ್ತು ನೋಡಿ. 9,000 ಕೋಟಿ ಸೆಲ್ ಮಾಡಿದ್ದಾರೆ, 12,000 ಕೋಟಿ DIಗಳು ಬೈ ಮಾಡಿದ್ದಾರೆ. ನಾಳೆ ಕೂಡ ಇವೆಂಟ್ ಡೇ, ಇವತ್ತಿನ ಡೇಟಾ ಇನ್ನೂ ಬಂದಿಲ್ಲ, ಹಾಗಾಗಿ ಅವಸರ ಮಾಡಿಕೊಂಡು ಟ್ರೇಡ್ ಮಾಡುವಂಥದ್ದು ಬೇಕಾಗಿಲ್ಲ. ಸೊ ಜೊತೆಗೆ ಇವತ್ತಿಂದು ಯಾವುದು ಸೆನ್ಸೆಕ್ಸ್ ಇಂದ ಎಕ್ಸ್ಪೈರಿ ಇತ್ತಲ್ವ, ಇವತ್ತು ಸೆನ್ಸೆಕ್ಸ್ ಇಂದ ಎಕ್ಸ್ಪೈರಿ ಯಾರಾದರೂ ಟ್ರೇಡ್ ಮಾಡಿದ್ರು ಅಂದರೆ ಇವತ್ತು ನಾನು ಸೆನ್ಸೆಕ್ಸ್ ಎಕ್ಸ್ಪೈರಿ ಟ್ರೇಡ್ ಮಾಡೋಕ್ಕೆ ಹೋಗಿಲ್ಲ. ಇವತ್ತು ನೋಡೋದಾದರೆ ಅದು ಕೂಡ ಒಂದು ಪರ್ಫೆಕ್ಟ್ ಡೋಜಿ ಥರ ಎಂಡ್ ಆಗಿದೆ. ಒಂದು ಆಲ್ಮೋಸ್ಟ್ 1000 ಪಾಯಿಂಟ್ಸ್ ಅನ್ನೋದು ಸೆನ್ಸೆಕ್ಸಿಗೆ ಏನೇನೂ ಅಲ್ಲ. 74,800 73,400 ಸರಿ ಸುಮಾರು 1,500 ಪಾಯಿಂಟ್ ಝೋನಲ್ಲಿ ಟ್ರೇಡ್ ಆಗಿದೆ. ಆಲ್ಮೋಸ್ಟ್ ನಿಫ್ಟಿ ಥರನೇ ಟ್ರೇಡ್ ಆಗಿದೆ. ಇದು ಗ್ಯಾಪ್ ಅಪ್ ಓಪನಿಂಗ್ ಆಗಿದೆ, ನಿನ್ನೆದು ಕ್ಲೋಸಿಂಗ್ನ ಬಂದು ಟೆಸ್ಟ್ ಮಾಡಿದೆ, ಅಲ್ಲಿಂದ ಒಂದು ಶಾರ್ಪ್ ಅಪ್ ಮೂವ್ಮೆಂಟ್ ಬಂದಿದೆ, ಲಾಸ್ಟಿಗೆ ಒಂದು ದೊಡ್ಡದಾಗಿ ಒಂದು ಸ್ವಲ್ಪ ಸೆಲ್ಲಿಂಗು ಕೂಡ ಬಂದಿದೆ. ಬಟ್ ಓವರ್ ಡೇನ ಎಲ್ಲಿ ಓಪನ್ ಆಗಿತ್ತು ಅಲ್ಲೇ ಕ್ಲೋಸ್ ಮಾಡ್ಕೊಂಡಿದೆ. ಟಿಪಿಕಲ್ ಡೋಜಿ ಪ್ಯಾಟರ್ನ್, ಅಂದರೆ ಕೆಳಗಡೆ ತೊಗೊಂಡೋರು ಇದ್ದಾರೆ, ಮೇಲ್ಗಡೆ ತೊಗೊಂಡೋಗೋರು ಇದ್ದಾರೆ. ಸೊ ಪ್ರಾಬಬ್ಲಿ ಇವತ್ತು ಕೂಡ ಸೇಮ್ ಥಿಯರಿ ಆಗಿರ್ಬೋದು. ಇವತ್ತು ಕೂಡ DIಗಳು ಬೈ ಮಾಡಿರ್ಬೋದು, FIಗಳು ಸೆಲ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿರ್ಬೋದು ಮಧ್ಯಾಹ್ನದ ಮೇಲೆ 1:30 ಮೇಲೆ ಅಂತ ಅನ್ನಿಸ್ತಾ ಇದೆ. ನೋಡೋಣಂತೆ, ಡೇಟಾ ಬಂದ ಮೇಲೆ ನೀವೇ ಕಮೆಂಟ್ ಮಾಡಿ ತಿಳಿಸೋರಂತೆ. ಅದಾದಮೇಲೆ ನಾಳೆ ಇನ್ನೇನಿದೆ, ನಾಳೆ ಇವೆಂಟ್ ಡೇ ಇದೆ ಆ್ಯಸ್ ಯೂಶುವಲ್. ಇಂಡಿಯಾ ವಿಕ್ಸು ಇವತ್ತು ಸ್ವಲ್ಪ ಖಂಡಿತ ಕಮ್ಮಿ ಆಗಿತ್ತು, ಇಲ್ಲ ಅಂತಲ್ಲ ನೋಡಿ. 24 ಅಲ್ಲಿಗೆಲ್ಲ ಹೋಗಿದ್ದು, ಇವಾಗ 20ಕ್ಕೆ ಬಂದಿದೆ. ಬಟ್ ಈಗಲೂ ಕೂಡ ಇಂಡಿಯಾ ವಿಕ್ಸು ತುಂಬ ಒಂದು ಕಾಷನ್ ಲೆವೆಲಲ್ಲೇ ಇದೆ. ಹಾಗಾಗಿ ಪ್ರೀಮಿಯಮ್ಗಳು ಸಿಕ್ಕಾಪಟ್ಟೆ ಜೋರಾಗಿರುತ್ತೆ. ಪ್ಯೂರ್ ಆಪ್ಷನ್ ಬೈರ್ಸು ದಯವಿಟ್ಟು ಕೈ ಸುಟ್ಕೊಳಕ್ಕೆ ಹೋಗ್ಬಿಡಿ. ಆಪ್ಷನ್ ಸೆಲ್ಲರ್ಸು ತೀರಾ ಔಟ್ ಆಫ್ ದ ಮನಿ ಇದ್ರೂ ಕೂಡ ನಮಗೆ ಟ್ರೇಡ್ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಹಾಗಾಗಿ ತುಂಬ ಹತ್ತಿರ ತೊಗೊಂಡು ಏನೋ ಒಂದು ಸಂಟ ಮಾಡ್ಕೊಳೋದು ಬೇಕಾಗಿಲ್ಲ. ಸೊ ದೂರದಲ್ಲೂ ಪ್ರೀಮಿಯಮ್ ಚೆನ್ನಾಗಿರುತ್ತೆ, ಯಾಕಂದರೆ ವಿಕ್ಸು ತುಂಬ ಮೇಲ್ಗಡೆ ಇರೋದ್ರಿಂದ. ಸೊ ಅದನ್ನ ನೋಡಿಕೊಂಡು ಪ್ಲಾನ್ ಮಾಡ್ತಾ ಹೋಗ್ಬೋದು. ಗೋಲ್ಡ್ ಏನಾದರೂ ಕಮ್ಮಿ ಆಯಿತಾ ನೋಡಿ, ಆಗಿಲ್ಲ. 86,000 ಸಪೋರ್ಟ್ ಇದೆ ಅಂತ ಮಾತಾಡಿದ್ವಿ. 86,000 ಇನ್ನೂ ಮಾಡೋಕ್ಕೆ ಟೆಸ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಇದು ಮೇಲ್ಗಡೆ ಸಪೋರ್ಟ್ ತೊಗೊತಾ ಇದೆ ಗೋಲ್ಡು. ಸೇಮ್ ವಿತ್ ಸಿಲ್ವರು ಕೂಡ ಸ್ವಲ್ಪ ಬೌನ್ಸ್ ಅಪ್ ಆಗಿದೆ ಇವಾಗ. ಸೊ ಅದಲ್ಲದೆ USD INR ಕೆಳಗಡೆ ಬೀಳ್ತಾ ಇತ್ತು, ತಿರ್ಗಾ ಇವಾಗ ಡಾಲರು ಮೇಲ್ಗಡೆ ಹೋಗ್ತಾ ಇದೆ, ರುಪಿ ವೀಕ್ ಆಗೋ ಥರದ್ದು ಕಾಣಿಸ್ತಾ ಇದೆ ಇಲ್ಲಿ. ಸೊ ಓವರ್ ಆಲ್ ಡಾಲರ್ ಇಂಡೆಕ್ಸ್ ಅಂತ ನಾವು ನೋಡ್ತಾ ಬರೋದಾದ್ರೆ ಅದು ಒಂದು 6 ದೇಶದ ಕರೆನ್ಸಿ ಜೊತೆ ಕಂಪೇರ್ ಆಗಿರುತ್ತಲ್ವ ಡಾಲರ್ ಇಂಡೆಕ್ಸು. ಕಾಪರ್ ಬಂದ್ಬಿಟ್ಟು, ಸೊ ಕಾಪರು ನೋಡ್ಕೊಂಡು ಬಂದ್ಬೋಣ. ಕಾಪರು 800 ಲೆವೆಲಲ್ಲಿ ಸಪೋರ್ಟ್ ತೊಗೊಂಡು ಒಂದು ಡೋಜಿ ಮಾಡಿ ವಾಪಸ್ ಮೇಲ್ಗಡೆ ಹೋಗೋ ಥರ ಅನಿಸ್ತಾ ಇದೆ. ನನ್ನ ಪ್ರಕಾರ 840 860 ಈ ಟಾರ್ಗೆಟ್ಗಳನ್ನು ರೀಚ್ ಆಗ್ಬೋದು ಕಾಪರು ಈ ಮಂತ್ ಒಳಗಡೆ ಅಂತ ಅನಿಸ್ತಾ ಇದೆ. ಸೊ ಓವರ್ ಆಲ್ ಡಾಲರ್ ಇಂಡೆಕ್ಸ್ ಅಂತ ನಾವು ನೋಡ್ಕೊಂಡು ಬರೋದಾದ್ರೆ ನೋಡಿ, ಡಾಲರ್ ಇಂಡೆಕ್ಸು ಇದು ಒಂದು 6 ದೇಶದ ಕರೆನ್ಸಿ ಜೊತೆ ಕಂಪೇರ್ ಮಾಡ್ತಾ ಇರುತ್ತೆ. ಅಂದರೆ ಇವಾಗ ನಮ್ಮದೇನೋ ರುಪಿದು ಇದಾಗ್ತಾ ಇದೆ ಅಂತ, ವೀಕ್ ಆಗ್ತಾ ಇದೆ ಅಂತ ಗೊತ್ತಾಯ್ತಲ್ಲ ನೋಡಿ. ಈಗ ಬೇರೆ ದೇಶದ ಕರೆನ್ಸಿ ವೀಕ್ ಆಗ್ತಾ ಇದೆಯಾ? ಇಲ್ಲ. ಅಂದರೆ ಇದು ಜಪಾನ್ ಜೊತೆ, ಸ್ವಿಟ್ಜರ್ಲ್ಯಾಂಡ್ ಜೊತೆ, ಕೆನಡಾ ಜೊತೆ ಇದ್ರ ಜೊತೆ ಕಂಪೇರ್ ಮಾಡ್ತಾ ಇರುತ್ತೆ. ಸೊ ಅದು ಮಲ್ಟಿಪಲ್ ಫ್ಯಾಕ್ಟರ್ಸ್ ಡಿಪೆಂಡ್ ಆಗುತ್ತೆ ನೇಷನ್ ಟು ನೇಷನ್ನು. ಬಟ್ ಇದು ಒಂದು 6 ದೇಶದ ಕರೆನ್ಸಿ ಜೊತೆಗೆ ಕಂಪೇರ್ ಮಾಡುವಂಥ ಇಂಡೆಕ್ಸ್ ಇದು. 102 ಇದಕ್ಕಿಂತ ಕೆಳಗಡೆ ಬಂದರೆ ಒಳ್ಳೆಯದು ಅಂತ ಹಿಂದೆ ಮಾತಾಡ್ಕೊಂಡಿದ್ವಿ. ಕ್ರೂಡ್ ಆಯಿಲು ತುಂಬ ಒಂದು ಮ್ಯಾಸಿವ್ ಫಾಲ್ ಆಗಿದೆ ಇವಾಗ. ಕ್ರೂಡ್ ಆಯಿಲಲ್ಲಿ ಅಲ್ಲಿ ಒಂದು ಸಪೋರ್ಟ್ ತೊಗೊಳಕ್ಕೆ ಟ್ರೈ ಮಾಡ್ತಾ ಇದೆ. ಮೊನ್ನೆ ಫಾಲ್ ಆಗಿದ್ದಿದ್ದು 2021 ಲೆವೆಲ್ಗೆ ಬಂದಿದೆ. ನೋಡಿ ಏನಾಗುತ್ತೆ ಅಂತ. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸು ಕೂಡ ಇವತ್ತು ನಿನ್ನೆ ಒಂದು ಶಾರ್ಪ್ ಆಗಿರುವಂಥ ಫಾಲ್ನ ಕೊಂಡಿತ್ತು. ನ್ಯಾಚುರಲ್ ಗ್ಯಾಸು ಅದು ಏನಾಗಿದೆ ಅಂತ ನೋಡಿ, ಸ್ವಲ್ಪ ಯಾಕೋ ಗ್ಲಿಚ್ ಹೊಡಿತಾ ಇದೆಯಲ್ಲ, ಒಂದು ನಿಮಿಷ. ನ್ಯಾಚುರಲ್ ಗ್ಯಾಸ್ ನೋಡಿ 310 ಆ ಲೆವೆಲ್ಗೆ ಬಂದು ಅಲ್ಲಿಂದ ಇಮಿಡಿಯೇಟಾಗಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗೋ ಥರದ್ದು ಕಾಣಿಸ್ತಾ ಇದೆ. ಸೊ ನ್ಯಾಚುರಲ್ ಗ್ಯಾಸಿಗೆ ಬೆಸ್ಟ್ ಸಿನಾರಿಯೋ ಇವಾಗ ಆಗಿದೆ. ಅಕಸ್ಮಾತ್ ಇಲ್ಲಿ ಒಂದು ಫ್ಲಾಗ್ ಆ್ಯಂಡ್ ಪೋಲ್ ಮಾಡೋಕ್ಕೆ ಬಂದಿತ್ತು ಇಷ್ಟು ದಿನ, ಅದು ಆಗಿದೆ. ಇಲ್ಲಿಂದ ಬೌನ್ಸ್ ಆಗಬೇಕು ಅಂದರೆ ಈಗ ಆಗಬೇಕು, ಇಲ್ಲ ಅಂತಂದರೆ ನ್ಯಾಚುರಲ್ ಗ್ಯಾಸು ವೀಕ್ ಆಗ್ತಾ ಹೋಗುತ್ತೆ. ನೋಡೋಣಂತೆ. ಇದು ಯಾಕಂದರೆ ಮಲ್ಟಿ ಇಯರ್ ಹೈ ಮಾಡಿರೋದ್ರಿಂದ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇದೆ ನ್ಯಾಚುರಲ್ ಗ್ಯಾಸು ಈ ಸಲ ಬ್ರೇಕ್ ಮಾಡುತ್ತೇನೋ ಅಂತ. ಈಗಲೂ ಕೂಡ ಇಂಪಾರ್ಟೆಂಟ್ ಲೆವೆಲ್ ಆದಂಥ 280 ಅನ್ನೋದು ಇಂಪಾರ್ಟೆಂಟ್ ಸಪೋರ್ಟು, 300 ಕೂಡ ಸಪೋರ್ಟು. ಆ ಲೆವೆಲ್ನ ಇನ್ನೂ ಕೂಡ ಬಿಟ್ಕೊಟ್ಟಿಲ್ಲ. ಸೊ ರಿಮೇನ್ ಪಾಸಿಟಿವ್ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ವೀಕ್ಲಿ ಕ್ಯಾಂಡಲ್ಲಿ
ಆಲ್ರೆಡಿ 100 ಡೇ ಮೂವಿಂಗ್ ಆವರೇಜ್ 200 ಡೇ ಮೂವಿಂಗ್ ಆವರೇಜ್ನ ಎಗೇನ್ ಇವಾಗ ಏನಾಗ್ತಾ ಇದೆ ಕ್ರಾಸ್ ಓವರ್ ಆಗೋಕ್ಕೆ ಬರ್ತಾ ಇದೆ. ನೋಡೋಣ ಇದೇನಾದರೂ ಒಂದು ಅಪ್ ಮೂಮೆಂಟ್ಗೆ ಎಡೆ ಮಾಡಿಕೊಡುತ್ತೆ ಏನು ಕತೆ ಅನ್ನೋದನ್ನು. ಸೊ ನ್ಯೂಸ್ ಸ್ಪೆಸಿಫಿಕ್ ಸೆಕ್ಷನ್ ಒಂದು 2 ದಿನದಿಂದ ಕವರ್ ಮಾಡ್ತಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ನ್ಯೂಸ್ ನಾಯ್ಸ್ ಆಗೋಗ್ಬಿಟ್ಟಿದೆ. ಬಟ್ ಏನು ಬಂದಿದೆ, ಟ್ರಂಪ್ ಅವರಿಗೆ ಕೇಳಿದ್ದಾರೆ ಏನು ಬೇಕು ಅಂತ ಮಾರ್ಕೆಟ್ನ ಬೀಳಿಸಬೇಕು ಅಂತ ನೋಡ್ತಾ ಇದ್ದೀರಾ ಅಂತ ಕೇಳಿದ್ದಾರೆ. ನನಗೆ ಯಾವುದನ್ನು ಬೀಳಿಸುವಂಥ ಉದ್ದೇಶ ಇಲ್ಲ, ಒಂದೊಂದ್ಸಲ ಕಾಯಿಲೆ ಬಂದಿದೆ ಅಂತಂದರೆ ಮೆಡಿಸಿನ್ ತಗೋಬೇಕಾಗುತ್ತೆ, ಇದೆಲ್ಲ ಮೆಡಿಸಿನ್ನು ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗೇನು ಅದೇ ನಿಲುವನ್ನು ಹೊಂದಿದ್ದಾರೆ, ಟ್ಯಾರಿಫಿಂದಲೇ ನಾವು ಮಾಡ್ಬೋದು ಅಂತ. ಜೊತೆಗೆ ಇನ್ನೂ ಒಂದು ಪಾಸಿಟಿವಿಟಿ ಬರೋಕ್ಕೆ ಯು ಎಸ್ ಮಾರ್ಕೆಟಲ್ಲಿ ಕಾರಣ ಏನು ಅಂತಂದರೆ ಇನ್ಕಮ್ ಟ್ಯಾಕ್ಸನ್ನು ಅಬಾಲಿಷ್ ಮಾಡಬೇಕಾ ಅಂತ ಅವರು ಒಂದು ಪ್ರಶ್ನೆನ ಇಟ್ಟಿದ್ದಾರೆ. ಸೊ ಒಂದು ಕಂಟ್ರಿ ವೈಸು ಅವ್ರು ಕಮ್ಮಿ ಮಾಡಿದ್ರೆ ನಾವು ಕಮ್ಮಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋದ್ರ ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಮಾತಾಡಿದ್ದರಿಂದ ಸ್ವಲ್ಪ ಅದು ಒಂದು ಪಾಸಿಟಿವಿಟಿನ ಕೊಟ್ಟಿದೆ. ಹಾಗಾಗಿ ಯು ಎಸ್ ಮಾರ್ಕೆಟ್ ಇವಾಗ ನೀವು ನೋಡೋದಾದರೆ ಫ್ಯೂಚರ್ಸು ಎಲ್ಲಿ ಆಲ್ಮೋಸ್ಟ್ ಇವತ್ತು 3% ಅಪ್ ಮೂಮೆಂಟಲ್ಲಿ ಓಪನ್ ಆಗುತ್ತೆ ಅಂತ ತೋರಿಸ್ತಾರೆ. ಯು ಎಸ್ ಫ್ಯೂಚರ್ಸ್ ಅಂದರೆ 37,965 ಎಂಡ್ ಆಗಿತ್ತು, ಇವತ್ತು 39,000 ಮೇಲ್ಗಡೆ ಓಪನ್ ಆಗುತ್ತೆ ಅಂತ ಫ್ಯೂಚರ್ಸ್ ಹೇಳ್ತಾ ಇದೆ. ಅದೇ ರೀತಿ ಓಪನ್ ಆಗುತ್ತೆ ಏನು ಕತೆ ಅಂತ ನೋಡೋಣ. ಅದರಿಂದ ಸ್ಟಾಕ್ ಸ್ಪೆಸಿಫಿಕ್ಕು ಕೂಡ ಬೇರೆ ಬೇರೆ ಚೇಂಜಸ್ ಬರ್ಬೋದು. ಇದೊಂದೇ ಅಸೆಟ್ ಅಂತಲ್ಲ, ಬಿಟ್ಕಾಯಿನ್ ನೋಡಿ, ಯಾಕೆಂದರೆ ಇವಾಗ 24/7 ಟ್ರೇಡ್ ಆಗ್ತಾ ಇರೋಂಥ ಅಸೆಟ್ ಇದು ಬಿಟ್ಕಾಯಿನ್ ಅಲ್ವಾ. ಸೊ ಬಿಟ್ಕಾಯಿನಲ್ಲಿ ನೀವು ನೋಡ್ತಾ ಬರೋದಾದರೆ 75,000 ಚಿಲ್ಲರೆಗೆ ಬಂದಿದ್ದು ಇವಾಗ 80,000 ತನಕ ಹೋಗಿದೆ, ಅಂದರೆ ಒಂದು 4-5,000 ಪಾಯಿಂಟು ಅಪ್ ಮೂಮೆಂಟ್ ಬಂದಿದೆ ಬಿಟ್ಕಾಯಿನಲ್ಲೂ ಕೂಡ. ನೋಡೋಣ ಓವರ್ ದ ನೈಟ್ ಏನು ಬೇಕಾದ್ರೂ ಚೇಂಜಸ್ ಆಗ್ಬೋದು. ಆದರೆ ಈಗ ಒಂದೇ ಸಲ ಇದು ಹೀಗಾಗಿದ್ದನ್ನು ಸರಿ ಮಾಡೋಕ್ಕಾಗೋದಿಲ್ಲ. ಸೊ ಏನೇ ಒಂದು ನೆಗೆಟಿವಿಟಿ ಅಂತ ಬಂದ್ರೂ ಅಥವಾ ಫೆಡ್ ಇವೆಂಟ್ ಬಗ್ಗೆ ಆಗಿರ್ಬೋದು, ಅವ್ರೇನಾದರೂ ಕಾಷನರಿ ಮೆಷರ್ ಕೊಟ್ಟರು, ಈ ಟ್ಯಾರಿಫಿಂದ ಇನ್ನೇನು ಆಗುತ್ತೆ ಅಂತ ಅವ್ರ ಕಮೆಂಟ್ರಿ ಹೇಳಿದ್ರು ಕೂಡ ಏನು ಬೇಕಾದ್ರೂ ಟ್ರಿಗರ್ ಆಗುವಂಥ ಸಾಧ್ಯತೆ ಇರುತ್ತೆ. ಅಥವಾ ಬೇರೆ ಇನ್ಯಾವುದಾದ್ರು ಒಂದಿಷ್ಟು ದೇಶಗಳು ವಾಪಸ್ ರೆಸಿಪ್ರೋಕಲ್ ಟ್ಯಾರಿಫ್ ಬಗ್ಗೆ ಮಾತಾಡಿದ್ರು ಕೂಡ ಅದು ಒಂದು ಸೆಂಟಿಮೆಂಟ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಮಾರ್ಕೆಟ್ನಲ್ಲಿ. ಹಾಗಾಗಿ ಈಗಲೇ ಅರ್ಜೆಂಟ್ ಮಾಡಿಕೊಂಡು ಯಾವುದೇ ನಿರ್ಧಾರನ ತೊಗೊಳೋದು ಬೇಕಾಗಿಲ್ಲ. ಈ ವರ್ಷ ಓವರಾಲು ನಿಫ್ಟಿಗೆ ಒಂದು ಫ್ಲ್ಯಾಟ್ ಇಯರ್ ಆಗಿರುವಂಥ ಸಾಧ್ಯತೆಯೂ ಕೂಡ ಇದೆ. ಯಾಕೆಂತಂದರೆ ಈ ವರ್ಷ ಅಂತ ನಾವು ನೋಡ್ತಾ ಬರೋದಾದ್ರೆ ಎಲ್ಲಿಂದ ಶುರುವಾಯಿತು, ಆಲ್ಮೋಸ್ಟು ಜನವರಿಯಿಂದ ಇಲ್ಲಿಂದ ಅಲ್ವಾ, ಅಂದರೆ 24,300 ಈ ವರ್ಷ ಮಾಡಿದಂಥ ಹೈ. ಸೊ ಈ ವರ್ಷ ಮುಗಿಯೋದ್ರೊಳಗೂ ನಾವು ಇನ್ನೊಂದು 2,000 ಪಾಯಿಂಟ್ ಮೂವ್ಮೆಂಟ್ ಬಂದರೂ ಕೂಡ ಆಲ್ಮೋಸ್ಟ್ ಅಲ್ಲಿಗೆ ಬಂದು ಕ್ಲೋಸ್ ಆಗ್ತೀವಿ. ಸೊ ಮೋಸ್ಟ್ಲಿ ಈ ವರ್ಷ ಒಂದು ಫ್ಲ್ಯಾಟ್ ಇಯರ್ ಆಗಿರುವಂಥ ಸಾಧ್ಯತೆ ಇರುತ್ತೆ. ಇಯರ್ಲಿ ಚಾರ್ಟ್ ಹಾಕೋಕ್ಕೆ ಇಲ್ಲಿ ಅವಕಾಶ ಇಲ್ಲ, ಕೊಡುತ್ತೆ ಒಂದೊಂದ್ಸಲ ಇರಲ್ಲ. ನೋಡೋಣ, ಟ್ರೈ ಮಾಡ್ತೀನಿ. 12 ಮಂತ್ಸ್ ಚಾರ್ಟ್ ಇದೆಯಲ್ಲ, ಒಂದು ನಿಮಿಷ ಎಲ್ಲ ಡ್ರಾಯಿಂಗ್ನ ತೆಗೆದುಬೋಣ. ನೋಡಿ ಯಾಕಿಂದ ಹೇಳ್ತಾ ಇದ್ದೀನಿ ಅಂತಂದರೆ ಯಾವಾಗಿಂದ ನೋಡಿ ಒಂದು ರೆಡ್ ಕ್ಯಾಂಡಲ್ ಅಂತ ನಾವು ನೋಡೇ ಇಲ್ಲ. ಇಯರ್ ಆನ್ ಇಯರ್ ಬೇಸಿಸ್ ಇದು, ಒಂದೊಂದು ಕ್ಯಾಂಡ್ಲು ಒಂದೊಂದು ವರ್ಷ ತೋರಿಸ್ತಾ ಇರುತ್ತೆ. 2020ರಲ್ಲಿ ಒಂದು ದೊಡ್ಡದಾಗಿ ಕೆಳಗಡೆ ಬಂದಿದ್ದನ್ನ ಕಂಪ್ಲೀಟಾಗಿ ರಿಕವರಿ ಆಯಿತು. 21ರಲ್ಲಿ ಪಾಸಿಟಿವ್, 22ರಲ್ಲಿ ಪಾಸಿಟಿವ್, 23 ಪಾಸಿಟಿವ್, 24 ಪಾಸಿಟಿವ್. ನೋಡಿ ಯಾವ ವರ್ಷವೂ ಇಯರ್ ಕ್ಲೋಸಿಂಗ್ ಬೇಸಿಸಲ್ಲಿ ನೆಗೆಟಿವ್ ಆಗಿ ಕ್ಲೋಸಿಂಗ್ ಆಗಿಲ್ಲ. ಅದು ಈ ವರ್ಷ ಇಫ್ ನಾಟ್ ನೆಗೆಟಿವ್ ಅಟ್ಲೀಸ್ಟ್ ಫ್ಲ್ಯಾಟ್ ಆಗಾದರೂ ಕೂಡ ಎಂಡ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ ನನಗೆ. ಅಂದರೆ 23,630 ಇದೆಯಲ್ಲ, ಅದಕ್ಕಿಂತ ಮೇಲ್ಗಡೆ ಈ ವರ್ಷದ ಎಂಡಿಗೆ ಆಗದಲ್ಲೇ ಇರ್ಬೋದು, ತಪ್ಪು ಕೂಡ ಆಗಿರ್ಬೋದು. ಯಾಕೆಂತಂದರೆ ಕಂಟಿನ್ಯೂಸ್ ಆಗಿ ನೀವು ನೋಡ್ತಾ ಬರ್ತಾರೆ 2016ರಿಂದ ನಾವು ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗಿದ್ದೀವಿ ವಿತೌಟ್ ಎನಿ ಕರೆಕ್ಷನ್. ಇದು ಇಯರ್ಲಿ ಕ್ಯಾಂಡಲ್ದು ನಾನು ಹೇಳ್ತಾ ಇರೋಂಥದ್ದು. ಹಾಗಾಗಿ ಆ ಕಾರಣದಿಂದಾಗಿ ತುಂಬ ಅರ್ಜೆಂಟ್ ಮಾಡ್ಕೊಳೋದು ಬೇಕಾಗಿಲ್ಲ. ತಿರ್ಗಾ 17,000 ಬರುತ್ತೋ 12,000 ಬರುತ್ತೋ ಅದಂತೂ ಗೊತ್ತಿಲ್ಲ. ಆದರೆ ಒಂದು ವರ್ಷ ಅಂತ ಅನ್ನೋರು ಅಟ್ಲೀಸ್ಟು ಪಾಸ್ ಆಗ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಈ ವರ್ಷ ಪಾಸ್ ಆಗ್ಬೋದು ನಿಫ್ಟಿನಲ್ಲಿ ಅಂತ. ಚೇಂಜಸ್ ಆದರೆ ಅದು ಯಾವ ಥರ ಆಗುತ್ತೆ ಅಂತ ನೋಡ್ತೋಗೋಣ. ರಿಸೆಷನ್ನು ಬರದಲ್ಲಿರಲಿ ಅಂತ ಮತ್ತೆ ಕೇಳ್ಕೊಳ್ಳೋಣ. IT ಸೆಕ್ಟರ್ ಬಗ್ಗೆ ಒಂದು ಸುದ್ದಿ ಬಂದಿದೆ. 2025ನೇ ವರ್ಷ ಏನಾಗಿತ್ತೋ, ಅಂದರೆ ಈಗ ಲಾಸ್ಟ್ ಇಯರಿಂದ ಈ ವರ್ಷ ತನಕ ಅದಕ್ಕಿಂತ ವರ್ಸ್ ಆಗಿರುತ್ತೆ ಮುಂದಿನ ವರ್ಷ ಸರ್ವಿಸ್ ಬೇಸ್ಡ್ ಕಂಪ್ನಿಗೆ, ಅಂದರೆ ಮೋರ್ ಓವರ್ ಇಂಡಿಯನ್ ಕಂಪ್ನೀಸ್ ಯಾವಿದೆಯೋ ಅವರಿಗೆ ಅಂತ ಒಂದು ಸುದ್ದಿ ಬಂದಿದೆ. ಲಿಸ್ಟೆಡ್ ಆಗಿರುವಂಥ ನಿಫ್ಟಿ 50 ಕಂಪ್ನಿಗೆ ಅಂತ ಒಂದು ಸುದ್ದಿ ಬರ್ತಾ ಇದೆ. ನೋಡೋಣ ಅದು ಯಾವ ರೀತಿಯಾಗಿ ಶೇಪ್ ಔಟ್ ಆಗ್ತಾ ಹೋಗುತ್ತೆ ಅಂತ. ಅದೆಲ್ಲದಕ್ಕೂ ನೋಡಿ ಅಗೇನ್ US ಪಾಲಿಸಿ ಯಾವ ಥರ ಆಗ್ತಾ ಹೋಗುತ್ತೆ, ಅಲ್ಲಿನ ಇನ್ಫ್ಲೇಷನ್ ಯಾವ ಥರ ಉಳಿತಾ ಹೋಗುತ್ತೆ, ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡ್ತಾರಾ ಜಾಸ್ತಿ ಮಾಡ್ತಾರಾ, ಅಥವಾ ಇದು ಒಂದು ರಿಸೆಷನ್ಗೆ ತಂದುಕೊಡುತ್ತಾ ಇಲ್ವೋ ಅನ್ನೋದ್ರ ಮೇಲೆ ಎಲ್ಲದ್ರ ಮೇಲೂ ಡಿಪೆಂಡ್ ಆಗಿದೆ. ನೋಡಿ ನಾವು ಹೇಳ್ಬೋದು US ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿಲ್ಲ, ದೇಶಗಳು ಸ್ವತಂತ್ರವಾಗಿದೆ ಆ ರೀತಿ ಅಂತ ಇಲ್ಲ. ಆದರೆ ಡಾಲರ್ ಸುಪ್ರಿಮೇಸಿ ಅನ್ನೋದು ಇದ್ದೇ ಇದೆ. ಅದಕ್ಕೋಸ್ಕರ ಅಲ್ಲಿ ಯಾರೋ ಒಬ್ಬರು ಏನೋ ಒಂದು ಪಾಲಿಸಿ ಚೇಂಜ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರ ಇದು ವರ್ಲ್ಡ್ ವೈಡ್ ಮೇಲೆ ಇಂಪ್ಯಾಕ್ಟು ಬೀಳುವಂಥ ಸ್ಥಿತಿಗೆ ಬಂದಿದೆ. ಹಾಗಾಗಿ ಒಂದು ದೇಶದ ಮೇಲೆ ಡಾಮಿನೆನ್ಸ್ ಇರಬಾರ್ದು ಅನ್ನೋದೇ ಏಷ್ಯನ್ ಕಂಟ್ರೀಸ್ದು ಕೂಡ ನಿಲುವು. ಸೊ ಡಾಲರ್ ಮೇಲೆ ನಾವು ಅಷ್ಟೊಂದು ಡಿಪೆಂಡೆಂಟ್ ಆಗಿರಬಾರ್ದು, ನಾವು ಒಂದು ಪ್ರತ್ಯೇಕ ಸಿಸ್ಟಮ್ನ ಮಾಡ್ಕೋಬೇಕು ಅಂತ ಒದ್ದಾಡ್ತಾ ಇದ್ದಾರೆ. ಆದರೆ ಅದು ಮಾಡುವಂಥದ್ದು ಅಷ್ಟು ಸುಲಭ ಇಲ್ಲ. ಯಾಕೆಂದರೆ US ಹತ್ರ ಅಷ್ಟೊಂದು ಕಂಪನಿ ಪವರ್ ಇದೆ, ಅಲ್ಲಿ ಒಂದು ಕಾರ್ಪೊರೇಟ್ ಪವರ್ ಇದೆ ಅಲ್ವಾ. ಹಾಗಾಗಿ ಅದು ತುಂಬ ವರ್ಷಗಳೇ ಬೇಕಾಗುತ್ತೆ ಒಂದು ಆಲ್ಟರ್ನೇಟಿವ್ ಅಂತ ಯೋಚನೆ ಮಾಡೋಕ್ಕೂ ಕೂಡ. ನೋಡೋಣ ಇದೆಲ್ಲ ಎಲ್ಲಿಗೆ ತೊಗೊಂಡೋಗಿ ನಿಲ್ಲುತ್ತೆ ಅಂತ. ಸೊ ಗ್ಲೋಬಲ್ ಪಾಲಿಟಿಕ್ಸು ತುಂಬ 2 ವರ್ಷದಿಂದ ತುಂಬ ಜೋರಾಗಿ ನಡೀತಾ ಇದೆ. ಇದು ಈ ವರ್ಷವೂ ಕೂಡ ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ. ಇದಿಷ್ಟು ಇವತ್ತಿನ ಚಾಟ್ ಸ್ಟಾಕ್ ಆಗಿತ್ತು. ನಾಳೆನೇ ಎಕ್ಸ್ಪೈರಿ ಆಗಿರುತ್ತೆ ನಿಫ್ಟಿನಲ್ಲಿ. ಎಗೇನ್ ನಾಡಿದ್ದು ಮಾರ್ಕೆಟಿಗೆ ರಜಾ ಇದೆ, ಮಹಾವೀರ್ ಜಯಂತಿ ಅಂತ. ನಾನು ನಾಡಿದ್ದು ಗುರುವಾರದಿಂದ ಸೋಮವಾರ ತನಕ ಲಭ್ಯ ಇರೋದಿಲ್ಲ. ಮಧ್ಯದಲ್ಲಿ ಸಾಧ್ಯ ಆದರೆ ಒಂದಿಷ್ಟು ವೀಡಿಯೋನ ರೆಕಾರ್ಡ್ ಮಾಡಿಟ್ಟು ಹೋಗಿರ್ತೀನಿ, ಅಥವಾ ಟೈಮ್ ಆದರೆ ರೆಕಾರ್ಡ್ನ ಮಾಡ್ತೀನಿ. ಪ್ರಾಬಬ್ಲಿ ಮುಂದಿನ ಸೋಮವಾರ ಅಥವಾ ಮುಂದಿನ ಮಂಗಳವಾರ ಚಾಟ್ ಸ್ಟಾಕ್ನೊಂದಿಗೆ ಮತ್ತೆ ಭೇಟಿ ಹೋಗೋಣ. ಎಲ್ಲರಿಗೂ ನಮಸ್ಕಾರ.